ಕ್ರಿಸ್ತಶಕ 1020ರಲ್ಲಿ ಗಜನಿ ಬಂದು ಸೋಮನಾಥದ ಮೇಲೆ ದಾಳಿ ಮಾಡಿ, ಸೋಮನಾಥದ ದಾಳಿಯ ತೀವ್ರತೆ ಹೆಂಗಿತ್ತು ಅಂದರೆ ಆ ದೇವಸ್ಥಾನದ ಬಾಗಿಲುಗಳನ್ನು ಕಿತ್ಕೊಂಡು ಹೋಗ್ಬಿಟ್ನಂತ. ಬಾಗಿಲುಗಳನ್ನು ಕಿತ್ಕೊಂಡು ಹೋಗ್ಬಿಟ್ಟ. ಅವನ್ನೂ ಬಿಡಲಿಲ್ಲ, ಹೊತ್ಕೊಂಡಲ್ಲಿ ಹೋದ, ಅಫ್ಘಾನಿಸ್ತಾನದ ಗಜನಿಗೆ ಹೋದ. ಆ ದಾಳಿಯ ದಿಕ್ಕು ಬದಲಿಸಿದ್ದು, ಹರಿವನ್ನು ಬದಲಿಸಿದ್ದು 1805ರಲ್ಲಿ ಮಹಾರಾಜ ರಣಜಿತ್ ಸಿಂಗ್ ವಾಪಸ್ ಅಫ್ಘಾನಿಸ್ತಾನ ಗೆಲ್ತಾನೆ. ಗೆದ್ದ ನಂತರ ಆತ ಅಫ್ಘಾನಿಸ್ತಾನದ ಸೋತ ಸೈನ್ಯದ ಜೊತೆ 4 ಒಪ್ಪಂದ ಮಾಡ್ಕೊಂಡಿತ್ತು. ಮೊದಲನೇ ಒಪ್ಪಂದ ಏನು ಗೊತ್ತಾ? 800 ವರ್ಷಗಳ ನಂತರ ಆತ ಮೊದಲು ಕೇಳಿದ್ದು ಗಜನಿ ತಗೊಂಡೋಗಿದ್ನಲ್ಲ ಸೋಮನಾಥದ ಬಾಗಿಲನ್ನು ವಾಪಸ್ ಕೊಡಿ ಅಂತ. 800 ವರ್ಷ ಯಾವ ಯೂನಿವರ್ಸಿಟಿಲಿ ಹಿಸ್ಟ್ರಿ ಕಲ್ತಿದ್ದ ಆತ? ಯಾರಾತನ ಹಿಸ್ಟ್ರಿ ಮೇಷ್ಟ್ರು? ಎಲ್ಲಿಂದ ನೆನಪಿತ್ತು ಅವನಿಗೆ 800 ವರ್ಷದಿಂದ ಗಜನಿ ತಗೊಂಡೋಗಿದ್ದಾನೆ, ಅಲ್ಲ ಇಟ್ಕೊಂಡಿದ್ದಾರೆ. 800 ವರ್ಷದ ನಂತರ ಆ ಸೈನ್ಯವನ್ನು ನಾವು ಸೋಲಿಸಿದ್ದೀವಿ, ಈಗ ಬಾಗಿಲುಗಳನ್ನು ವಾಪಸ್ ತರಬೇಕು ಅಂತ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯದ ಹೊದಿಕೆಗಳಿದ್ವಂತೆ ಗಜನಿ ತಗೊಂಡೋದಾಗ. ಎಲ್ಲ ಕಿತ್ಕೊಂಡು ಹೋಗಿದ್ರು ಅವರು ಅದನ್ನು. ಉಳಿದಿದ್ದು ಮರದ ಬಾಗಿಲುಗಳು ಮಾತ್ರ. ಪರವಾಗಿಲ್ಲ, ನನಗೆ ಸೋಮನಾಥದ್ದು ಬೇಕು ಅಂದರೆ ಬೇಕು, ವಾಪಸ್ ತಗೊಂಬಂದ ಆತ. ತಂದಾಗ ಇಲ್ಲಿ ಸೋಮನಾಥ ಮಂದಿರ ಇಲ್ಲ, ಗುರುದ್ವಾರದಲ್ಲಿ ಇಟ್ಕೊಂಡ್ರು ಅದನ್ನು. ಹಂಗೆ ತಗೊಂಡೋಗಿದ್ದನ್ನು ವಾಪಸ್ ತಂದಿದ್ದೀವಿ ನೋಡಿ ಅಂತ. ದಿಸ್ ಇಸ್ ಸಿವಿಲೈಸೇಷನಲ್ ಮೆಮೊರಿ. ಅದಕ್ಕೆ ನಾವಿಲ್ಲಿ ಕುತ್ಕೊಂಡು ಈ ಕಾರ್ಯಕ್ರಮ ಮಾಡ್ತೀವಿ. ನೀವು ಯಾಕೆ ಹಿಂಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗ್ತಿದೆ ಅಂದರೆ, ಅಂಥವ್ರಿದ್ರು ಅವರು. ಹಠ ಅಂದರೆ ಹಠ, ಜಿದ್ದು ಅಂದರೆ ಜಿದ್ದು, ಅವ್ರ ಕಾರಣಕ್ಕಾಗಿ. ಬಟ್ ಅವ್ರ ಕಥೆಗಳನ್ನು ಯಾಕೆ ಯಾರೂ ಹೇಳಲಿಲ್ಲ ನಮಗೆ?